ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆನೆ ಊಬರಲ್ಲಿ ಡ್ಯೂಟಿ ಮಾಡೋಣ ಅನ್ಕೊಂಡು ಹೊರಟೆ. ಅಂಡ್ ಇಲ್ಲಿ ತರ ಇವತ್ತು ಕೂಡ ಮಳೆ ಬರ್ತಾ ಇತ್ತು ಗುರು. ಅಷ್ಟು ಮಳೆ ಇದ್ರು ಕೂಡ ಊಬರಲ್ಲಿ ಅಥವಾ ಮೈಸೂರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಬುಕ್ಕಿಂಗ್ಗಳೇ ಬರಲ್ಲ. ಬರೀ ಮಲ್ಕೊಂಡು ಕಾಯೋದೇ ಆಗಿದೆ. ಅಷ್ಟರಲ್ಲೇ ಊಬರ್ ರೈಲ್ವೆ ಸ್ಟೇಷನ್ ಒಂದು ಡ್ರಾಪ್ ಬಂತು. ರೈಲ್ವೆ ಸ್ಟೇಷನ್ಗೆ ಕಸ್ಟಮರ್ನ ಡ್ರಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ ವೇಟ್ ಮಾಡ್ತಾ ಇದ್ದೆ. ಅರಸು ರೋಡ್ ಹತ್ರ ಇಂದ ರೈಲ್ವೆ ಸ್ಟೇಷನ್ಗೆ ಒಂದು ಡ್ರಾಪ್ ಬಂತು. ಕಸ್ಟಮರ್ನ ಪಿಕಪ್ ಮಾಡಕ್ ಲೊಕೇಶನ್ಗೆ ಹೋದ್ರೆ ಕಸ್ಟಮರ್ ಲೊಕೇಶನ್ ಎಲ್ಲೋ ಕೊಟ್ಬಿಟ್ಟು ಅವರೇ ಓಲಾ ಓಬರ್ ಕಸ್ಟಮರ್ಗೆ ನಾನು ಹೇಳೋದಿಷ್ಟೇ, ಒಂಚೂರು ಲೊಕೇಶನ್ ಕರೆಕ್ಟಾಗಿ ಚೆಕ್ ಮಾಡಿ ಬುಕ್ ಮಾಡಿ. ಆದ್ಮೇಲೆ ಮತ್ತೆ ಅಲ್ಲೇ ಒಂದು ಟೀ ಕುಡ್ಕೊಂಡು ಗಾಡಿನ ಮುಂದೆ ಮೂವ್ ಮಾಡ್ತಾ ಇದ್ದೆ. ಊಬರ್ ಕೊಡ್ತಾರ ರೇಟ್ ನೋಡ್ಬಿಟ್ಟು ಗಾಡಿನ ಸುಮ್ಮನೆ ಒಂದ್ ಕಡೆ ಸೈಡಲ್ಲಿ ಹಾಕೊಂಡು ಮಲಗಿದ್ದೆ. ಅಷ್ಟರಲ್ಲೇ ಇನ್ನೊಂದು ಯಾವ್ದೋ ಡ್ಯೂಟಿ ಬಂತು. ಸವರ್ ಬಸ್ ಸ್ಟ್ಯಾಂಡ್ಗೆ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅಷ್ಟರಲ್ಲಿ ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು, ನಮಗೆ ಮಡಿಕೇರಿಗೆ ಒಂದು ರೆಸಾರ್ಟಿಗೆ ಡ್ರಾಪ್ ಮಾಡಬೇಕು ಅಂತ. ಅವ್ರನ್ನ ಪಿಕ್ ಮಾಡೋಕೆ ಅಂದ್ಬಿಟ್ಟು ಕಸ್ಟಮರ್ ಲೊಕೇಶನ್ಗೆ ರೀಚ್ ಆದೆ. ಗ್ರ್ಯಾಂಡ್ ಮಾರ್ಕೆಟ್ ಹೋಟೆಲಿಂದ ಅವ್ರದ್ದು ಪಿಕಪ್ ಇದ್ದಿದ್ದು. ವೇಟ್ ಮಾಡ್ತಾ ಇದ್ದೆ, ಒಂದು 5 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು. ಮಳೆ ಇನ್ನೂ ಕಡಿಮೆ ಆಗಿರಲಿಲ್ಲ. ಅವ್ರನ್ನ ಪಿಕ್ ಮಾಡ್ಕೊಂಡು ಹಂಗೆ ಹೊರಟೆ. ರೂಟಲ್ಲಿ ಮಾತ್ರ ಹೋಗ್ತಾ ಮಳೆ ಜೋರೇ ಆಗ್ತಾ ಇತ್ತು, ಕಡಿಮೆ ಆಗ್ತಾ ಇರಲಿಲ್ಲ. ಹಂಗೆ ಬೆಳಕೆರೆ ಹತ್ರ ಕೆಫೆ ಕಾಫಿ ಡೇಲಿ ನಿಲ್ಲಿಸಿ ಅಂತ ಹೇಳ್ತಿದ್ರು ಕಸ್ಟಮರು. ಅಲ್ಲೊಂದು ಅರ್ಧ ಗಂಟೆ ಆದರೂ ಬರಲೇ ಇಲ್ಲ ಅವರು. ಮಳೆ ಮತ್ತು ಫಾಗ್ ಬೀಳ್ತಿರೋದ್ರಿಂದ ಬೇಗನೆ ಕತ್ಲೆ ಆಗೋಗಿತ್ತು. ಬೇಗ ಕಸ್ಟಮರ್ನ ಕರ್ಕೊಂಡು ಹೊರಟೆ. ಹುಣಸೂರಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಹಂಗೆ ಕುಶಾಲನಗರ ರೀಚ್ ಆದ, ಅಲ್ಲೂ ಫುಲ್ ಮಳೆ ಬರ್ತಾ ಇತ್ತು. ಸುಂಟಿಗೊಪ್ಪದಲ್ಲಿ ಬೇಕ್ರಿ ಹತ್ರ ಒಂದು ಸ್ವಲ್ಪ ನಿಲ್ಲಿಸಿ ಏನಾದ್ರು ತಿಂಡಿ ತಗೋತೀವಿ ಅಂತ ಹೇಳಿದ್ರು. ಅಲ್ಲೂ 1 ಅವರ್ ಬರಲೇ ಇಲ್ಲ ಗುರು. ಹಾಗೋ ಹೀಗೋ ಮಾಡ್ಕೊಂಡು ಅವರು ರೆಸಾರ್ಟ್ಗೆ ಡ್ರಾಪ್ ಮಾಡಿದೆ. ಈ ರೆಸಾರ್ಟ್ ಹುಡ್ಕೋಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಮಡಿಕೇರಿ ಸೈಡ್ ಅಂತೂ ಆ ಮಳೆಗೆ ಆ ಕತ್ಲೆಗೂ ಏನೂ ಕಾಣ್ತಾ ಇರಲಿಲ್ಲ. ಮಡಿಕೇರಿ ಸಿಟಿಯಿಂದ 20 ಕಿಲೋಮೀಟರ್ ದೂರ ಇತ್ತು ರೆಸಾರ್ಟು. ಕಸ್ಟಮರ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಹೊರಡ್ತಾ ಇದ್ದೆ. ಅಷ್ಟರಲ್ಲೇ ನನ್ನ ಗಾಡಿದು ಇಂಜಿನ್ ಚೆಕ್ ಲೈಟ್ ಆನ್ ಆಗ್ಬಿಟ್ಟಿತ್ತು. ನನಗೆ ಬೇರೆ ಲೈಟ್ ಆನ್ ಆದ ತಕ್ಷಣ ಟೆನ್ಷನ್ ಆಗ್ಬಿಟ್ಟು ಗಾಡಿನ ಎಲ್ಲಿ ಕತ್ಲೆಯಲ್ಲಿ ಹಾಕೊಂಡು ಮಲ್ಗೋದು ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ರಾತ್ರಿ 11 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲೇ ಯಾವ ಗ್ಯಾರೇಜ್ ಏನು ಓಪನ್ ಇರಲಿಲ್ಲ. ಗಾಡಿ ಓವರ್ ಹೀಟ್ ಆಗಿ ಏನಾದರೂ ಇಂಜಿನ್ ಚೆಕ್ ಲೈಟ್ ಆನ್ ಆಗಿದೆಯೇನೋ ಅಂತ ಅಂದ್ಕೊಂಡೆ. ಒಂದೊಂದು ಟೈಮು ಗಾಡಿ ಹೀಟ್ ಆದಾಗ ಜಾಸ್ತಿ ಇಂಜಿನ್ ಚೆಕ್ ಲೈಟ್ ಆನ್ ಆಗಿಬಿಡುತ್ತೆ. ಹಾಗೆ ನಾನು ಬೈಲ್ಕುಪ್ಪೆ ಕಡೆಗೆ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ನಿಮ್ಮ ಏರ್ ಫಿಲ್ಟರ್ ಒಂಚೂರು ಓಪನ್ ಮಾಡಿ ಕ್ಲೀನ್ ಮಾಡಿ ಹಾಕಿ. ಮತ್ತು ಕೂಲೆಂಟ್ನ ಲೆವೆಲ್ ಕಡಿಮೆ ಆದಾಗಲೂ ಕೆಲವು ಸಲ ಇಂಜಿನ್ ಚೆಕ್ ಲೈಟ್ ಆನ್ ಆಗಿಬಿಟ್ಟಿರುತ್ತೆ. ಕೂಲೆಂಟ್ ಹಾಕುವಾಗ ಗಾಡಿ ಓವರ್ ಹೀಟ್ ಇದ್ದಾಗ ಮಾತ್ರ ಕ್ಯಾಪ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಕೂಲ್ ಆದಮೇಲೆ ಬೆಳಗ್ಗೆ ನೀವು ಓಪನ್ ಮಾಡಿ ಆಮೇಲೆ ಕೂಲೆಂಟನ್ನು ಹಾಕಿ. ಹಾಗೆ ನಾನು ಬೈಲ್ಕುಪ್ಪೆ ರೀಚ್ ಆಗ್ಬಿಟ್ಟು ಇವತ್ತು ನೈಟ್ ಇಲ್ಲೇ ಗಾಡಿ ಹಾಕ್ಕೊಂಡು ರಿಲೇಷನ್ ಮನೇಲಿ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.